ಸುಹಾಸ್ ಶೆಟ್ಟಿಯದ್ದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ವಿಧಾನ ಪರಿಷತ್ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ರವಿಕುಮಾರ್, ಫಾಜಿಲ್ಗೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು. ಆ ಪರಿಹಾರದ ಹಣದಲ್ಲಿ 3 ಲಕ್ಷವನ್ನ ಕೊಲೆಗೆ ಸುಪಾರಿ ನೀಡಲಾಗಿದೆ. ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆ ತಲುಪಿದೆ. ಸರ್ಕಾರಿ ಪ್ರಾಯೋಜಿತ ಕೊಲೆಗಳಾಗ್ತಿವೆ ಎಂದಿದ್ದಾರೆ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಸೇರಿಸಿದ್ದಾರೆ. ಹಸು ಕಳ್ಳರನ್ನ ಹಿಡಿಯೋರ ಮೇಲೆ ರೌಡಿ ಶೀಟರ್ ಹಾಕ್ತಾರೆ. ಹಿಂದೂಗಳ ಮೇಲೆ ಎಷ್ಟು ಜನರ ಮೇಲೆ ರೌಡಿ ಶೀಟ್ ಹಾಕಿದ್ದಾರೆ, ಮುಸ್ಲಿಮರ ಮೇಲೆ ಎಷ್ಟು ರೌಡಿ ಶೀಟ್ ಹಾಕಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವತ್ತು ಬರ್ತಾರ, ಅಡ್ಡ ಹಾಕಿ ನಿಂತ್ಕೊಳ್ತಾರ ಅಂತ ನೋಡ್ತಾ ಇದೀವಿ. ಅವ್ರು ಅಡ್ಡ ಹಾಕಿದ್ರು ಕೂಡ ನಾವು ಅವ್ರನ್ನ ಭೇದಿಸ್ಕೊಂಡು ಹೋಗಿ ಸಭೆ ಮಾಡೋಣ ಅಂತ ಇದೀವಿ. ಅಕಸ್ಮಾತ್ ಅವ್ರ ಕಾರ್ಯಕರ್ತರು ಎಲ್ಲ ಬಂದರು, ಚೈನ್ಗೀನ್ ಹಾಕಿ ನಿಂತ್ಕೊಂಡ್ರು ಅಂತಂದರೆ ಈಗ ನಮಗೆ ಭಯ ಆಗಿದೆ. ಹೆಂಗೆ ಸುಹಾಸ್ ಶೆಟ್ಟಿನ ಕೊಂದ್ರಲ್ಲ, ಅದು ಹೆಂಗೆ ಮಾಡ್ತಿರೋ ಸಭೆ ನೋಡ್ತೀವಿ. ನಾವು ಕರೆ ಕೊಟ್ಟರೆ ಯಾರು ಬರ್ತಾರೆ? ಈ ಥರದವ್ರು ಬರ್ತಾರ? ಬಹುಶಃ ಎದುರಿಸ್ತಾ ಇದೆ ಅಂತ ಅನಿಸುತ್ತೆ ಈ ಸರ್ಕಾರ. ಭಯ ನಿರ್ಮಾಣ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರಿಗೆ. ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಒಬ್ಬರು ಸರ್ಕಾರಿ ಪ್ರಾಯೋಜಿತ ಅಂತ ಹೇಳಿದ್ರೆ, ಮೂಡುಬಿದಿರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಕಮಿಷನರ್ ಸೇರಿದಂತೆ ಎಲ್ಲಾ ಪೊಲೀಸರ ಸಹಕಾರದಿಂದ ಕೊಲೆ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆಗೆ ಕೋಟೆ ಕಟ್ಟಿ ಹಂತಕರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಕೊಲೆ ಮಾಡಿದವರು ವ್ಯವಸ್ಥಿತ ರೀತಿಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಮಹಿಳೆಯರು ಸಹಕಾರ ನೀಡಿದ್ರು. ಹಂತಕರು ಮೊದಲೇ ಶರಣಾಗ್ತೇವೆ ಅಂತ ಪೊಲೀಸರ ಜೊತೆ ಒಡಂಬಡಿಕೆ ಮಾಡಿದ್ದಾರೆ. ಪೊಲೀಸರು ಹಂತಕರನ್ನ ಹಿಡಿದಿಲ್ಲ. ಪೊಲೀಸರ ಸಂಪೂರ್ಣ ಸಹಕಾರದಿಂದನೇ ಈ ಕೊಲೆ ನಡೆದಿದೆ. ಪೊಲೀಸರು ಕೊಲೆಗಡುಕರು ಸೇರಿ ಕೊಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯಾರನ್ನು ಹಿಡಿಯಲಿಲ್ಲ, ಅವರು ಎಲ್ಲೂ ಓಡಲಿಲ್ಲ. ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ. ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಹಾಸ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ. ಆತ್ಮರಕ್ಷಣೆಗೆ ಅಂತ ಏನೊಂದು ಅಫೆನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ 2 ದಿನದ ಮುಂದೆ. ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂದರೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದೊಬ್ಬನಲ್ಲ ಎಲ್ಲರ ಅಭಿಪ್ರಾಯ. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಬಜಪೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಜಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ ವಿರುದ್ಧ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಆರೋಪ ಮಾಡಿದ್ದಾರೆ. ಅರ್ಷಫ್ ಗುಂಪು ಹತ್ಯೆ ಬೆನ್ನಲ್ಲೇ ಸುಹಾಸ್ ಬಳಿ ಇದ್ದಂತಹ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಸುಹಾಸ್ ಬಳಿ ಯಾವುದೇ ಆಯುಧಗಳಿಲ್ಲ ಅನ್ನೋ ಮಾಹಿತಿ ಹಂತಕರಿಗೆ ತಲುಪಿದ್ದು ಹೇಗೆ? ಸುಹಾಸ್ ಶೆಟ್ಟಿ ಹತ್ಯೆ ಕೇವಲ ಫಾಜಿಲ್ ಹತ್ಯೆಯ ಪ್ರತೀಕಾರದ ಹತ್ಯೆಯಲ್ಲ. ಬಜಪೆ ಪೊಲೀಸ್ ಠಾಣೆಯ ರಶೀದ್ ಹಂತಕರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಪೊಲೀಸ್ ರಶೀದ್ ಕಿರುಕುಳದ ಬಗ್ಗೆ ತನ್ನ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ ಕೊಲೆಯಾದ ಸುಹಾಸ್ ಶೆಟ್ಟಿ. ಈ ಬಗ್ಗೆ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಪ್ರಮುಖ ಕೆಟಿ ಉಲ್ಲಾಸ್ ಹೇಳಿದ್ದಾರೆ. ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿ. ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ಕೋತಾ ಇದ್ದ. ಅತ್ತರ ಹೆದರು ಪುಕ್ಕಲ ಅವನಲ್ಲ. ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನ್ನಿಸ್ತದೆ. ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿ. ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ಕೋತಾ ಇದ್ದ. ಅತ್ತರ ಹೆದರು ಪುಕ್ಕಲ ಅವನಲ್ಲ. ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನ್ನಿಸ್ತದೆ. ಕೊಲೆ ಆಗ್ಬೇಕು. ಸುಹಾಸ್ ಶೆಟ್ಟಿ ಕೊಲೆ ಕೇಸಲ್ಲಿ ಬಜಪೆ ಪೊಲೀಸ್ ಠಾಣೆಯ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ. ರಶೀದ್ ಎನ್ನುವವರನ್ನ ಬಂಧಿಸಿ ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಪೀಕರ್ ಖಾದರ್ ಮತ್ತು ಪರಮೇಶ್ವರ್ರಿಂದ ರಾಜೀನಾಮೆ ಪಡೆದುಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ಗೆ ಶಕ್ತಿ ಇಲ್ಲ ಅಂತ ಟೀಕಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಅಂತ, ಬಂಧನ ಮಾಡಿ. ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ. ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದ್ಗೆ ಗೊತ್ತಿತ್ತು. ಅವನ ಮಂಪರು ಪರೀಕ್ಷೆ ಆಗಬೇಕು. ರಶೀದ್ ಅವನ ಮಂಪರು ಪರೀಕ್ಷೆ ಆಗಬೇಕು. ತಕ್ಷಣ ಅವನನ್ನು ಬಂಧನ ಮಾಡಿ ನಿಮಗೆ ಶಕ್ತಿ ಇದ್ರೆ
ಖಾದರ್ ಮತ್ತು ದಿನೇಶ್ ಗುಂಡೂರಾವ್. ಸಿದ್ದರಾಮಯ್ಯನವರೇ, ನಿಜವಾಗ್ಲೂ ಈ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಅಂತ ಇದ್ರೆ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಅವರನ್ನ ನೀವು ಕೈ ಬಿಡಬೇಕು ಮಂತ್ರಿಮಂಡಲದಿಂದ. ಬಜಪೆ ಪೊಲೀಸ್ ಸಾಮಾಜಿಕ ಜಾಲತಾಣದಲ್ಲಿ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ಗೆ ಕೊಲೆ ಬೆದರಿಕೆ ಹಾಕಿರೋ ಬಗ್ಗೆ ನ್ಯೂಸ್ 18 ಜೊತೆಗೆ ಶರಣ್ ಪಂಪ್ವೆಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರ ಬಳಿ ಹಲವಾರು ಬಾರಿ ಗನ್ ಲೈಸೆನ್ಸ್ ಅನ್ನ ಕೇಳಿದ್ದೆ, ಕೊಟ್ಟಿಲ್ಲ. ಆತ್ಮರಕ್ಷಣೆಗಾಗಿ ಆಯುಧವನ್ನ ಇಟ್ಕೊಳ್ಳೋಕೆ ಅವಕಾಶ ಕೇಳಿದ್ದೆ, ಅದಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ. ನಾನು ಭಾಷಣ ಮಾಡಿದಾಗ ಪೊಲೀಸರು ಸ್ಮೋಟೋ ಕೇಸ್ ಮಾಡ್ತಾರೆ. ಈ ಕೊಲೆ ಬೆದರಿಕೆ ಹಾಕಿದವರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ? ಕೊಲೆ ಬೆದರಿಕೆ ಹಾಕೋರಿಗೆ ಒಂದು ಮಾತು ಹೇಳ್ತೇನೆ, ಇಂತಹ ಕೊಲೆ ಬೆದರಿಕೆಗಳನ್ನ ಸಾಕಷ್ಟು ನೋಡಿದ್ದೇವೆ. ಎಲ್ಲದಕ್ಕೂ ತಯಾರಾಗಿ ಈ ಸಂಘಟನೆಗೆ ಬಂದಿದ್ದೇನೆ. ಎಷ್ಟೇ ಬೆದರಿಕೆ ಬಂದರೂ ಹಿಂದುತ್ವದ ಕೆಲಸ ನಿರಂತರ ಅಂತ ಹೇಳಿದ್ದಾರೆ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂಥ ನೂರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷಗಳಲ್ಲಿ ನೀವು 10-15 ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದ್ದೀರಿ. ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ನಿಲ್ಲಿಲ್ಲ. ಈ ಹಿಂದುತ್ವ ಕಾರ್ಯ ಇದೇ ರೀತಿ ನಡೀತಲೇ ಇರುತ್ತೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ, ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಇನ್ನು ಎರಡನೇದು, ನಾನು ಪೊಲೀಸ್ ಇಲಾಖೆಗೆ ಕಳೆದ 16 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ, ದೂರನ್ನು ಕೊಟ್ಟಿದೆ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದ್ರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲು ಮಾತನಾಡಿ, ಸಿದ್ದರಾಮಯ್ಯ ಆಡಳಿತ ಇದ್ದಾಗ ಹಿಂದೂ ಸರಣಿ ಕಗ್ಗೊಲೆಗಳು ನಡೆಯುತ್ತವೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಪಾಕಿಸ್ತಾನ ಧ್ವಜವನ್ನ ಹಿಡಿದು ಜಿಂದಾಬಾದ್ ಹೇಳಿದ್ದಕ್ಕೆ ಕೇಸ್ ಆಗಲ್ಲ. ಟ್ವಿಟರ್ ಮೂಲಕ ಹಿಂದೂಗಳ ಹತ್ಯೆ ಮಾಡುವ ಎಚ್ಚರಿಕೆ ನಿರಂತರವಾಗಿ ನಡೀತಾ ಇದೆ. ಕಾಶ್ಮೀರದ ಭಯೋತ್ಪಾದನಾ ಚಟುವಟಿಕೆಗೂ ಮಂಗಳೂರಿನ ಚಟುವಟಿಕೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಕಾನೂನು, ಜನರ ರಕ್ಷಣೆ ಎರಡರಲ್ಲೂ ಕೂಡ ಸಂಪೂರ್ಣ ವಿಫಲವಾಗಿದೆ. ಗೃಹ ಸಚಿವರ ಸಭೆಯಲ್ಲಿ ಶಾಸಕರಿಗೆ ಅವಕಾಶ ಇಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ವಿಶೇಷವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ನಿರಂತರವಾಗಿರ್ತಕ್ಕಂಥ ಕಗ್ಗೊಲೆಯ ರಾಜಕಾರಣ ನಡೀತದೆ. ಈ ರಾಜ್ಯದಲ್ಲಿ ಭಯೋತ್ಪಾದನಾ ಶಕ್ತಿಗಳಿಗೆ ಜೀವ ತುಂಬುವ ಕೆಲಸ ಕಾರ್ಯಗಳು ಆ ಸರ್ಕಾರದಿಂದ ನಡೀತದೆ. ಮುಖ್ಯಮಂತ್ರಿ ಆದ ಬೆನ್ನಿಗೆ ಬೆಳಗಾಂನಲ್ಲಿ ಒಬ್ಬ ಜೈನ ಮುನಿಗಳ ಹತ್ಯೆ ನಡೀತು. ಅಲ್ಲಿಂದ ಮೊನ್ನೆ ಸುಹಾಸ್ ಹತ್ಯೆವರೆಗೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮತ್ತು ದಾಳಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಯಾಕೆ ಹೇಳಿದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಗಿ ಪಾಕಿಸ್ತಾನ ಧ್ವಜ ಹಿಡಿದಾಗ ಅವ್ರ ಮೇಲೆ ಕೇಸ್ಗಳು ದಾಖಲಾಗಲಿಲ್ಲ. ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನ ಬಂಧನ ಆಗಿಲ್ಲ. ಹೀಗೆ ಅಂತಹ ಭಯೋತ್ಪಾದನಾ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ ಅಂತ ಆದಾಗ ಹತ್ಯೆಗಳು ಪ್ರಾರಂಭ ಆಗಿದೆ. ಅದರ ಹಂತವೇ ಪ್ರಥಮ ಹಂತ. ಇವತ್ತು ಸುಹಾಸ್ ಹತ್ಯೆ ನಡೆದಿದೆ. ಯಾವ್ಯಾವ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸೀರಿಯಲ್ ಅಫೆಂಡರ್ ಎಂದಿದ್ದಂತಹ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಮಂಗಳೂರಿನಲ್ಲಿ ಶಾಸಕ ಹರೀಶ್ ಪೂಂಜಾ ತಿರುಗೇಟು ಕೊಟ್ಟಿದ್ದು, ಇವರು ಹೀಗೆ ಯಾಕೆ ಹೇಳಿದ್ದಾರೆ ಅಂದ್ರೆ, ಬುರ್ಕಾ ಹಾಕಿಕೊಂಡವರ ಲವ್ ಜಿಹಾದ್ಗೆ ಒಳಗಾದಂತಹ ವ್ಯಕ್ತಿ ಗುಂಡೂರಾವ್. ಹಿಂದೂಗಳ ಬದಲು ಗುಂಡೂರಾವ್ ಅವರಿಗೆ ಮುಸ್ಲಿಮರ ಮೇಲೆ ಒಲವು ಜಾಸ್ತಿ. ರಿವರ್ಸ್ ಲವ್ ಜಿಹಾದ್ ಆಗಿರುವವರು ದಿನೇಶ್ ಗುಂಡೂರಾವ್, ಅದು ನಮ್ಮ ದುರ್ದೈವ ಎಂದಿದ್ದಾರೆ. ಒಬ್ಬ ಲವ್ ಜಿಹಾದಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯವರು, ಅವರಿಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಪ್ರೀತಿ ಮೇಲೆ, ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಆ ಕಾರಣಕ್ಕೋಸ್ಕರ ಅವರು ಪದೇ ಪದೇ ಈ ರೀತಿಯ ಹಿಂದೂಗಳ ಯಾರು ಹತ್ಯೆ ಆದ್ರೆ, ಹಿಂದೂಗಳ ಹತ್ಯೆ ಆದ್ರೆ ಎಲ್ಲಿಯೂ ದೊಡ್ಡ ಸುದ್ದಿ ಆಗ್ತದೆ. ಮುಸಲ್ಮಾನರ ಹತ್ಯೆ ಆದ್ರೆ ಸುದ್ದಿ ಆಗುದಿಲ್ಲ. ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಸ್ವಲ್ಪ ಅವರು ತಿಳ್ಕೊಂಡು ಮಾತಾಡಬೇಕು. ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ರಿವರ್ಸ್ ಲವ್ ಜಿಹಾದ ಆಗಿರ್ತಕ್ಕಂಥ ಒಬ್ಬ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ, ಅದು ನಮ್ಮ ದುರ್ದೈವ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ. ಅದರಿಂದಾಗಿ ಅವರಿಗೆ ಹಿಂದೂಗಳ ಭಾವನೆ ಅರ್ಥ ಆಗೋದಿಲ್ಲ. ಅವರು
ಮಂಗಳೂರಲ್ಲಿ ನಡೆದಿದ್ದ ಕೊಲೆ ಕೇಸಲ್ಲಿ ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅನೇಕ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಈ ಕುರಿತಂತೆ ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್, ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ ವಿದೇಶಿ ಲಿಂಕ್ ಇರೋ ವಿಚಾರದ ಬಗ್ಗೆ ತನಿಖೆ ಮಾಡಲಾಗ್ತಿದೆ. ತನಿಖೆ ನಡೆಯಲಿ ಪೂರ್ಣ ಮಾಹಿತಿ ಸಿಗಲಿದೆ. ಯಾರು ಸುಪಾರಿ ಕೊಟ್ಟಿದ್ದಾರೆ, ಎಷ್ಟು ಸುಪಾರಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಯಲಿದೆ ಅಂತ ಹೇಳಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್ಗಳನ್ನು ಹಾಕ್ತಿರೋ ವಿಚಾರವಾಗಿ ಮಾತನಾಡಿರೋ ಪರಂ, ಬೆದರಿಕೆ ಪೋಸ್ಟ್ಗಳ ವಿಚಾರವಾಗಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಬೆಳಗ್ಗೆಯೂ ಎಡಿಜಿಪಿಗೆ ನಾನು ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ರು. ಸುಹಾಸ್ ಶೆಟ್ಟಿ ಹೆಸರಲ್ಲಿ ರೌಡಿ ಶೀಟರ್ ಅನ್ನುವ ವಿಚಾರಕ್ಕೆ ಬಿಜೆಪಿ ಆಕ್ಷೇಪ ಇಟ್ಟಿದೆ. ಈ ಬಗ್ಗೆ ಮಾತನಾಡಿರೋ ಪರಮೇಶ್ವರ್, ರೌಡಿ ಶೀಟರ್ ಅನ್ನೋ ಕೆಟಗರಿಯಲ್ಲಿ ಪೊಲೀಸರು ಕೇಸ್ ಮಾಡಿಸಿದ್ರೆ ಅವರನ್ನ ಹಾಗೆ ಕರೆಯಬಹುದಲ್ವಾ? ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಯಾರನ್ನು ಬೇಕಾದ್ರೂ ಕರಿಬಹುದು. ಕಾನೂನೇ ಹಾಗೆ ಕರೆಯುತ್ತೆ ಅಂದಮೇಲೆ ಇನ್ನೇನು ಅಂತ ಪ್ರಶ್ನೆ ಮಾಡಿದ್ದಾರೆ.